ಮೊದಲಿಗೆ ಅಪ್ಪಯ್ಯ ಮಹಾಶಯಕ್ಕೆ ನಮಸ್ಕರಿಸುತ್ತಾ ಬಬಲಾದಿಯ ಸದಾಶಿವಜ್ಜನವರ ಪಾದಕ್ಕೂ ನಮಸ್ಕರಿಸುತ್ತಾ ಈ ಒಂದು ಐಗಿಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆಯ ಸೋಮವಾರ ಅಪ್ಪಯ್ಯ ಮಹಾಸ್ವಾಮಿಗಳ ಒಂದು ಪಲ್ಲಕ್ಕಿ ಉತ್ಸವ ಚುಮಚಿ ಗ್ರಾಮಕ್ಕೆ ಹೋಗಿ ಇಲ್ಲಿ ಬುಧವಾರ ದಿವಸ ಸದಾಶಿವಪ್ಪನ ಜಾತ್ರೆ ಮತ್ತು ಅಪ್ಪಯ್ಯ ಮಹಾಸ್ವಾಮಿಗಳನ್ನ ಸ್ವಾಗತವನ್ನು ಕೋರುವಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ನಾಟಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ನಾಟಕ ಸತ್ಯ ಸತ್ತಿತ್ತು ಸತ್ತಿಲ್ಲ ಸತ್ಯ ಸತ್ತಿಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಉದ್ಘಾಟಕರಾಗಿ ಆಗಮಿಸಿದಂತ ಪರಮ ಪೂಜ್ಯರಿಗೂ ಹಾಗೂ ಗ್ರಾಮದ ಸಮಸ್ತ ಹಿರಿಯರಿಗೂ ನಮಸ್ಕರಿಸುತ್ತಾ ಈ ಒಂದು ಜಾತ್ರೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಒಂದು KS ಅಧಿಕಾರಿಗಳಾದಂತ ಅಶೋಕ್ ಮಿರ್ಜಿ ಅವರು ಪ್ರತಿ ವರ್ಷ ವಿಜೃಂಭಣೆಯಿಂದ ಯಾರಿಗೂ ಏನು ಕೇಳಾರದೆ ಸ್ವ ಇಚ್ಛೆಯಿಂದ, ಯಾಕಂದ್ರೆ ಅವ್ರ ತಂದೆಯವರು ಹಿಡ್ಕೊಂಡು ಈ ಮಠದಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಆಗಿನ ಹಿಡ್ಕೊಂಡು ಇಲ್ಲಿವರೆಗೆ ಅಪ್ಪಯ್ಯ ಮಹಾಸ್ವಾಮಿಗಳ ಪಲ್ಲಕ್ಕಿ ಉತ್ಸವ ಮುಗಿಸ್ಕೊಂಡು ಊರಿಗೆ ಬಂದ ದಿವಸ ಏನ್ ಜಾತ್ರೆ ಮಾಡ್ತಾರೋ ಪ್ರತಿ ವರ್ಷ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋತಾ ಈಗ ಅತಿ ವಿಜೃಂಭಣೆಯಿಂದ ನಿರ್ವಹಿಸ್ತಾ ಇರುವುದು ನಮ್ಮೆಲ್ಲರಿಗೆ ಐಗಿಳಿ ಗ್ರಾಮಕ್ಕೆ ಹೆಮ್ಮೆಯ ವಿಷಯ. ಯಾಕಂದ್ರ ಇದೇನ್ ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ನಾ ಸಣ್ಣಾಗಿದ್ದೇನೆ ನೋಡ್ಕೊಂಡು ಬಂದೀನಿ. ಅವ್ರ ತಂದೆಯವ್ರು ಹಿಡ್ಕೊಂಡು ಒಂದು ಬಬಲಾದಿಯ ಜನ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊತ ಬರೋದು ಅಷ್ಟೊಂದು ಸಣ್ಣ ವಿಷಯ ಅಲ್ಲ. ಯಾಕಂದ್ರ ಪ್ರತಿ ವರ್ಷ ಮಹಾಪ್ರಸಾದವನ್ನು ಮಾಡ್ತಾರ, ಕಾರ್ಯಕ್ರಮಗಳನ್ನು ಮಾಡ್ತಾರ, ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡ್ಕೊತಾರ, ಲೈಟಿಂಗ್ ಹಾಕ್ತಾರ. ಇದು ಒಂದು ಜಾತ್ರೆ ಮಾಡಿದಂತ ಜಾತ್ರೆ ಕಾರ್ಯಕ್ರಮ. ಇದು ಈ ಕಾರ್ಯಕ್ರಮವನ್ನು ಒಬ್ಬರೇ ನಿರ್ವಹಿಸುವುದು ನಮ್ಮ ಐಗಿಳಿ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಇದೆ. ಯಾಕಂದ್ರ ಸದಾಶಿವಜ್ಜ ಅಪ್ಪಯ್ಯ ಮಹಾಸ್ವಾಮಿಗಳ ಅವರಿಗೆ ಆಶೀರ್ವಾದದಿಂದ ಅವರು ಎತ್ತರಕ್ಕೆ ಬೆಳೆದಿದ್ದಾರೆ. ಇಟ್ಟು ಮಾಡ್ಕೊತ ಬಂದಾರ ಅಂತ ಹೇಳಿ ಇಟ್ಟ ಎತ್ತರದಲ್ಲಿ ಅವರನ್ನ ಓದ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದೇ ರೀತಿ ಸದಾಶಿವಪ್ಪನ ಅಜ್ಜನ ಆಶೀರ್ವಾದ ಮತ್ತು ಅಪ್ಪಯ್ಯ ಸ್ವಾಮಿಗಳ ಆಶೀರ್ವಾದ ಅವರ ಮೇಲೆ ಇರಲಿ ಅಂತೇಳಿ ಕೇಳ್ಕೊಂಡು ಈ ಒಂದು ನಾಟಕ ಸತ್ಯ ಸತ್ತಿಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕ. ಇದರಲ್ಲಿ ಸನ್ನಿವೇಶದಲ್ಲಿ ಕೆಟ್ಟದ್ದು ಬರ್ತಾವು, ಚಲೋನು ಬರ್ತಾವು. ಕೆಟ್ಟದ್ದನ್ನು ಬಿಟ್ಟ ಚಲೋವನ್ನು ನಾವು ನೀವೆಲ್ಲರೂ ಕುಳಿತುಕೊಂಡು ಒಂದು ಶಾಂತ ಚಿತ್ತದಿಂದ ಒಂದು ನಾಟಕವನ್ನು ವೀಕ್ಷಣೆ ಮಾಡ್ಕೊಂಡು ಹೋಗೋಣ. ಈ ನಾಟಕ ಕಂಪನಿ ನಾಟಕ, ನಮ್ಮೂರವರು ಯಾರು ಕಲ್ತಿದ್ದಲ್ಲ. ಮೊದಲ ಎಲ್ಲ ಜಾತ್ರೆಯಲ್ಲಿ ನಮ್ಮೂರವ್ರು ಕಲ್ತಿದ್ರು. ಈ ಕಂಪನಿಯವರು ಒಂದು ಉತ್ತಮ ರೀತಿ ನಾಟಕ ಮಾಡಿಸೋಣ ಅಂತೇಳಿ ಅಶೋಕ್ ಅವರು ಮತ್ತೆ ಯಲ್ಲಪ್ಪ ಅವರು ಅವ್ರ ಅಣ್ಣವರು ಕುಡುಕರಿಂದ ಒಂದು ವಿಜೃಂಭಣೆಯಿಂದ ನಾಟಕವನ್ನು ತಂದಿದ್ದಾರೆ. ಇದರಲ್ಲಿ ಉತ್ತಮ ಹಾಸ್ಯ ಕಲಾವಿದ ಟಿವಿಯಲ್ಲಿ ಮಿಂಚಿದಂತ ರಾಜಣ್ಣ ಜೀವರಿಗೆ ಅವರು ಈ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಟಿವಿಯಾಗೂ ನೋಡಿರಿ ಅವರು. ಆದ್ರ ಈಗ ಬಹುಶಃ ಎಲ್ಲ ಕಡೆ ನಾಟಕ ಕಂಪನಿಯಾಗ ಪ್ರಸಿದ್ಧಿ ಹೆಸರನ್ನು ಪಡೆದಂತ ರಾಜಣ್ಣ ಜೀವರಿಗೆ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತೈತಿ. ಆ ಒಂದು ನಾಟಕವನ್ನ ಅತಿ ವಿಜೃಂಭಣೆಯಿಂದ ನಮ್ಮಲ್ಲಿ ನೆರವೇರಿಸಿಕೊಡ್ತಾರೋ. ಆ ನಾಟಕ ಶಾಂತತೆ ಚಿತ್ತದಿಂದ ಆಗಲಿ. ಯಾಕಂದ್ರೆ ಈಗ ಯಾಕೆ ಹೆಚ್ಚಿಕೊಳ್ತಾ ಇಲ್ಲ ಅಂದ್ರೆ ನಾಟಕದವ್ರು ಒಂದಿಟ್ಟ ಬಣ್ಣ ಹಚ್ಕೊಳ್ಳೋದು ಒಂದಿಟ್ಟು ಲೇಟ್ ಆಗಿತ್ತು. ನೀವೆಲ್ಲರೂ ಬೇಯಬೇಡ್ರಿ. ಯಾಕಂದ್ರೆ ಇಲ್ಲಿ 2 ನಿಮಿಷನಾಗ ನಾಟಕ ಪ್ರಾರಂಭ ಮಾಡ್ತಾರೋ. ನಾವು ನೀವೆಲ್ಲರೂ ಶಾಂತ ರೀತಿಯಿಂದ ಕೊಟ್ಟು ನೋಡೋಣ. ವಿಜೃಂಭಣೆಯಿಂದ ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡೋಣ.
ಮುಂಜಾನೆ ಮಧ್ಯಾಹ್ನದಾಗ ಕುಡಿತೀವಿ ನಾವು ಸಾಹೇಬ್ರು, ನಾವು ಕುಡ್ಕಿರಿಂದ ಮೆಡಿಕಲ್ ಅಪ್ಪು ನಾವು ಸಾಹೇಬ್ರು ನಾಟಕ ಮಾಡೋನು ಬೇಡ, ಮಳೆ ಬಂದಾತೈತಿ. ಯಾಕಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ನಾಟಕ, ಸ್ಟೇಜ್ ನಾಟಕದ್ದು ಎಲ್ಲ ಕೂಡ 1 ಲಕ್ಷ ಮ್ಯಾಗ ಖರ್ಚಾಗ್ತದೆ. ಯಾಕಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಮಾಡೋದಂದ್ರೆ ಮಳಿ ಬರ್ತಂದ್ರೆ ಹೆಂಗ್ರಿ ಸಾಹೇಬ್ರ ಅಂತೇಳಿ ನಾವು ಮಾತಾಡಿದೀವಿ. ಆ ಮಾತಾಡೋ ಟೈಮ್ನಾಗ ಈಗಾಗಲೇ 25,000 ಕೊಟ್ಟಿದ್ದೀವಿ ಅವ್ರಿಗೆ ಅಡ್ವಾನ್ಸ್. ಮತ್ತ ಅವ್ರಿಗೆ 25,000 ಮತ್ತೆ ಇನ್ನೊಂದ್ ಸ್ವಲ್ಪ ಕೊಡೋದಾತಂದ್ರೆ ಮತ್ತೆ ಏನಾಗ್ತದೆ ಆಗ್ತೈತಿ ನಾಟಕ ತೊಗೊಂಡ್ರು ಅಂತೇಳಿ ಮತ್ತೆ ಎಲ್ಲರೂ ಕೂಡ ಚರ್ಚೆ ಮಾಡಿ. ಯಾಕಂದ್ರ ಅಪ್ಪಯ್ಯ ಸ್ವಾಮಿಯ ಆಶೀರ್ವಾದ, ಸದಾಶಿವಜ್ಜನ ಆಶೀರ್ವಾದ ನಮ್ಮ ಮ್ಯಾಲ ಐತಿ. ಯಾಕಂದ್ರೆ ಈ ವರ್ಷ ಮಳೆ ಬೆಳೆನೂ ಅತಿ ಉತ್ತಮ ರೀತಿಯಿಂದ ಆಗೈತಿ. ಮತ್ತ ಈ ಪಲ್ಲಕ್ಕಿ ಉತ್ಸವದಾಗ ಮಳೆ ಶಾಂತತೆಯನ್ನು ಕಾಪಾಡ್ಕೊಳ್ಳೋಣ. ಈ ಒಂದು ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿ, ನಿಮ್ಮೆಲ್ಲರಿಗೆ ಮಳೆ ಬೆಳೆ ಉತ್ಸಾಹದಿಂದ ಕೊಳ್ಳಿ ದೇವರು ಅಂತೇಳಿ ಬರ್ಕೊಂಡು ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಜಯ ಕೃಷ್ಣ. ಗುರು ಹಿರಿಯರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಅವರಲ್ಲಿ ಕೂಡ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ವಿದ್ಯೆ ಒಲಿಯಬೇಕಾದರೆ ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ದೇವರನ್ನು ಮನದಲ್ಲಿ ನೆನೆಯಬೇಕು, ದೃಢವಾದ ಛಲವಿರಬೇಕು, ಗಮನವಿಟ್ಟು ಓದುವ ಮನಸ್ಸಿರಬೇಕು, ಬೇಗನೆ ಎದ್ದೇಳುವ ಅಭ್ಯಾಸ ಇರಬೇಕು. ವಿದ್ಯೆಯನ್ನು ಗೌರವಿಸಿ ಓದಬೇಕು, ಶ್ರದ್ಧೆಯಿಂದ ಓದಬೇಕು. ಓದಿನಲ್ಲಿ ಶ್ರದ್ಧೆಯನ್ನ ಇದ್ರೆ ಈ ರೀತಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದುಕೊಂಡು ಗ್ರಾಮಗಳಿಗೆ, ತಮ್ಮ ಕುಟುಂಬಗಳಿಗೆ ಒಳ್ಳೆಯ ಹೆಸರನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಹೇಳಿ ಅವರಲ್ಲಿ ಕೂಡ ವಿನಂತಿ ಪೂರ್ವಕವಾಗಿ ಇನ್ನು ಬಲೂನ್ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನ ಕೊಡುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು, ಗುರು ಹಿರಿಯರು ಉದ್ಘಾಟನೆಯನ್ನು ನೆರವೇರಿಸಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರು, ಹಿರಿಯರು ಇನ್ನು ಈ ಕಾರ್ಯಕ್ರಮದ ಪೂಜ್ಯರು ಈ ಒಂದು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ದೊರಕಿಸಿಕೊಡ್ಬೇಕಂತ ಹೇಳಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದೊರಕಿಸಿಕೊಡ್ಬೇಕಂತ ಹೇಳಿ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್, ಶ್ರೀ ಬಸವರಾಜ್ ಬಿರಾದಾರ್, ಶ್ರೀ ಸಿದ್ದಪ್ಪ ಬಳ್ಳೋಳಿ, ಶ್ರೀ ಅಪ್ಪು ಮಾಳಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರು ಕೂಡ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ದೊರಕಿಸಿಕೊಡ್ಬೇಕಂತ ಹೇಳಿ